ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬೃಂದಾವನ ಧಾರಾವಾಹಿ ಇತ್ತೀಚೆಗಷ್ಟೇ ಬಹಳಷ್ಟು ಕಾರಣಗಳಿಂದ ಸುದ್ದಿ ಮಾಡಿದೆ. ಮುಖ್ಯವಾಗಿ ಧಾರಾವಾಹಿ ಆರಂಭವಾದ ಕೆಲವೇ ವಾರಗಳಲ್ಲಿ ನಾಯಕನನ್ನೇ ಬದಲಾಯಿಸಿದ ಕಾರಣಕ್ಕೆ ಧಾರಾವಾಹಿ ತಂಡದ ಈ ನಿರ್ಧಾರದ ಕುರಿತು ಪರ-ವಿರೋಧ ಚರ್ಚೆ ನಡೆಯುತ್ತಿದೆ. ಬಿಗ್ ಬಾಸ್ ಸ್ಪರ್ಧಿ 21 ವರ್ಷದ ಗಾಯಕ ವಿಶ್ವನಾಥನ್ ನಟಿಸಿದ ಮೊದಲ ಧಾರಾವಾಹಿ ಇದಾಗಿತ್ತು. ಆದರೆ ನಟನೆಗೆ ಬಂದ ಕೆಲವೇ ವಾರಕ್ಕೆ ನಾಯಕನನ್ನ ಬದಲಾಯಿಸಿರುವ ಧಾರಾವಾಹಿ ತಂಡ ಬಹಳಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ. ಇದೆಲ್ಲದರ ಹೊರತಾಗಿ ಧಾರಾವಾಹಿಯಲ್ಲಿ ಮುಖ್ಯವಾದ ಒಂದು ಪಾತ್ರ ಜನರನ್ನ ಚರ್ಚೆಗೆ ಒಳಪಡಿಸಿದೆ. ಅದು ಧಾರಾವಾಹಿ ನಾಯಕಿ ಪುಷ್ಪಾ ಅವರ ಅತ್ತಿಗೆ ಪಾತ್ರ. ಹಣಕ್ಕಾಗಿ ಜೀವ ಬಿಡುವ ಬೊಂಬಾಯಿ ಅತ್ತಿಗೆಯ ಪಾತ್ರದಲ್ಲಿ ನಟಿ ಅನುಪಲ್ಲವಿ ಗೌಡ ಕಾಣಿಸಿಕೊಂಡಿದ್ದಾರೆ. ಆದ್ರೀಗ ಅವರ ನಟನೆ ಹೇಗಿದೆ, ಜನ ಫಿದಾ ಆಗಿದ್ದಾರಾ ಅನ್ನುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಅಂದಹಾಗೆ ಹಣಕ್ಕಾಗಿ ಏನು ಬೇಕಾದರೂ ಮಾಡಲು ತಯಾರಿರುವ ಬಡ ಮನೆಯ ಹೆಣ್ಣು ಮಗಳು ಗಿರಿಜಾ ತನ್ನ ನಾದಿನಿಯನ್ನ ಯಾರಿಗೆ ಬೇಕಾದರೂ ಮದುವೆ ಮಾಡಿಕೊಡಲು ಗಿರಿಜಾ ಪಾತ್ರ ತಯಾರಿದ್ದಳು. ಇದೇ ಪಾತ್ರದಲ್ಲಿ ಅನುಪಲ್ಲವಿ ಗೌಡ ನಟಿಸುತ್ತಿದ್ದಾರೆ. ಮಾತು, ನಡೆ, ನುಡಿ, ಕುತೂಹಲ ಎಲ್ಲದರಲ್ಲಿಯೂ ಹಣದ ಆಸೆ ಬೊರಕುತನವನ್ನ ತೋರಿಸುವಂತಹ ಈ ಪಾತ್ರಕ್ಕೆ ಜೀವ ತುಂಬುತ್ತಿರುವ ಅನುಪಲ್ಲವಿ ಗೌಡ ಅವರನ್ನ ಪ್ರೇಕ್ಷಕರು ಕೂಡ ಪ್ರಶ್ನಿಸಿದ್ದಾರಂತೆ. ನೀವು ನಿಜ ಜೀವನದಲ್ಲೂ ಇಷ್ಟೇ ಘಾಟಿನಾ ಎಂಬ ಪ್ರಶ್ನೆಗೆ ಇಷ್ಟೊಂದು ಘಾಟಿ ಅಲ್ಲದಿದ್ದರೂ ಸ್ವಲ್ಪ ಘಾಟಿಯೇ ಎಂದು ಉತ್ತರಿಸಿದ್ದಾರಂತೆ ನಟಿ ಅನುಪಲ್ಲವಿ ಗೌಡ. ಅಂದಹಾಗೆ ನಟಿ ಅನುಪಲ್ಲವಿ ಗೌಡ ಅವರಿಗೆ ಇದೇನು ಮೊದಲ ಧಾರಾವಾಹಿ ಅಲ್ಲ. ಈ ಮೊದಲು ಅವರು ಪರ್ವ, ಹೂಮಳೆ, ನಮ್ಮನೆ ಯುವರಾಣಿ ಧಾರಾವಾಹಿಗಳ ಜೊತೆಗೆ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಅದಕ್ಕೂ ಮೊದಲು ರಂಗಭೂಮಿಯಲ್ಲಿ ವರ್ಷಗಳಿಂದ ಅನುಭವ ಇರುವ ಈಕೆ ಹಲವಾರು ನಾಟಕಗಳಲ್ಲಿ ನಟಿಸಿರುವುದಲ್ಲದೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೂಡ ಹೌದು. ಸೋಷಿಯಲ್ ಮೀಡಿಯಾದಲ್ಲಿಯೂ ಬಹಳಷ್ಟು ಆಕ್ಟಿವ್ ಇರುವ ಇವರು ತಮ್ಮ ಧಾರಾವಾಹಿ ತಂಡದೊಂದಿಗೆ ಮಾಡುವ ಮೋಜು ಮಸ್ತಿಗಳನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುತ್ತಿರುತ್ತಾರೆ. ಇವರ ಪಾತ್ರ ನೋಡಿ ಎಷ್ಟೋ ಜನ ನೈಜ ಎಂದು ಹೊಗಳಿರುವಂತೆಯೇ ಇದೇನಪ್ಪ ಇಷ್ಟೊಂದು ಅತಿಯಾದ ಹಣದ ದಾಹ ಎಂದು ತೆಗಳಿರುವ ಜನರು ಇದ್ದಾರೆ. ಒಟ್ಟಿನಲ್ಲಿ ಮಿಶ್ರ ಪ್ರತಿಕ್ರಿಯೆಯೊಂದಿಗೆ ಜನರಿಗೆ ಹತ್ತಿರವಾಗಿದ್ದಾರೆ ನಟಿ ಅನುಪಲ್ಲವಿ ಗೌಡ ಎಂದರೆ ತಪ್ಪಾಗಲ್ಲ. ಇನ್ನು ಈ ಮೊದಲು ಅನುಪಲ್ಲವಿ ಗೌಡ ಅವರು ಮಾಡಿರುವ ಧಾರಾವಾಹಿಗಳಿಗಿಂತಲೂ ಅಭಿನಯಿಸಿರುವ ಪಾತ್ರಗಳಿಂದಲೂ ಈ ಧಾರಾವಾಹಿ ಈಕೆಗೆ ಹೆಚ್ಚಿನ ಹೆಸರು ಹಾಗೂ ಪಾಪ್ಯುಲಾರಿಟಿಯನ್ನ ಕೊಡುತ್ತಿದೆ ಎನ್ನುವುದು ದಿಟ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.